ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಫುಲ್ ಸರ್ಕಲ್ ಅಂಬ್ರೆಲಾ ಸ್ಕರ್ಟನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 5 ಮೀಟರ್ಸ್ ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ. ಹಾಗೆಯೇ 5 ಮೀಟರ್ಸ್ ಮೇನ್ ಕ್ಲಾತನ್ನು ಕೂಡ ತಗೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ನಾವು ಎಷ್ಟು ಮೆಜರ್ಮೆಂಟ್ಸು ನಾನು ತಗೊತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಕ್ಲಾತನ್ನು 4 ಫೋಲ್ಡನ್ನು ಹಾಕ್ಕೊಂಡು ಅದನ್ನು ಕೋನ್ ಶೇಪ್ಗೆ ಹಾಕಿದಾಗ ಅದು 8 ಫೋಲ್ಡ್ ಆಗುತ್ತೆ. ಆ ರೀತಿ ಕೋನ್ ಶೇಪಲ್ಲಿ ನಾನಿಲ್ಲಿ ಫೋಲ್ಡನ್ನು ಹಾಕ್ಕೊತಾ ಇದ್ದೀನಿ. ಯಾವ ಕ್ಲಾತನ್ನಾದರೂ ಕೂಡ ನಾವು ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಇದನ್ನು ಕೋನ್ ಶೇಪ್ಗೆ ಹಾಕ್ಕೊಳ್ಳೋಣ. ಫುಲ್ ಸರ್ಕಲ್ ಸ್ಕರ್ಟ್ಗೆ ನಾನು ವೇಸ್ಟ್ ರೌಂಡ್ ಬಂದುಬಿಟ್ಟು 32 ಇಂಚಸ್ ಇಟ್ಕೊತಾ ಇದ್ದೀನಿ. 29 + 3 ಇಂಚು 29 ಇಂಚು ನಮಗೆ ರೆಡಿ ಬೇಕಾಗುತ್ತೆ. ಅಂದರೆ ಸೊಂಟದ ಸುತ್ತಳತೆ ಅಷ್ಟಿದೆ. ಅದಕ್ಕೆ ನಾನು +3 ಇಂಚನ್ನು ತಗೊತಾ ಇದ್ದೀನಿ. 3 ಇಂಚ್ ಅಂದರೆ ನಾನು ಜಿಪ್ ಇಟ್ಕೊಳ್ಳೋದ್ರಿಂದ 2 ಇಂಚ್ ಅನ್ನೋದು ನಮಗೆ ಜಿಪ್ಪಲ್ಲಿ ಹೋಗ್ಬಿಡುತ್ತೆ. ಇನ್ನು 1 ಇಂಚು ಒಂಚೂರು ಲೂಸ್ ಇರಲಿ ಅಂತ ಹೇಳ್ಬಿಟ್ಟು ಹಾಕಿ ತೆಗಿಯೋಕ್ಕೆ ಆರಾಮಾಗಿರುತ್ತೆ ಅಂತ 1 ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಟೋಟಲ್ ಆಗಿ 32 ಇಂಚಸ್ ಇಟ್ಕೊತಾ ಇದ್ದೀನಿ. ಫುಲ್ ಲೆಂತ್ ಬಂದುಬಿಟ್ಟು ನನಗೆ ಸ್ಕರ್ಟ್ಗೆ 39 ಇಂಚಸ್ ಇಟ್ಕೊತಾ ಇದ್ದೀನಿ. ಕ್ಲಾತನ್ನು ಲೈನಿಂಗ್ ಕ್ಲಾತನ್ನು ನಾನಿಲ್ಲಿ 4 ಫೋಲ್ಡಲ್ಲಿ ನೋಡಿ ಫೋಲ್ಡನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕೋನ್ ಶೇಪ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಕಾರ್ನರಲ್ಲಿ ಇಟ್ಕೊಂಡು ಹೀಗೆ ಹಾಕ್ಕೊಳ್ಳಿ. ಹೀಗೆ ಕೋನ್ ಶೇಪ್ಗೆ ಹಾಕ್ಕೊಂಡ್ರೆ ಈಗ ಈ ಚೂಪಾಗಿ ಕಾರ್ನರ್ ಇದೆಯಲ್ವ, ಇಲ್ಲಿ ನಾವು ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ಆಗಲೇ ತೋರಿಸ್ದೆ ಅಲ್ವ, ಸೊಂಟದ ಸುತ್ತಳತೆ ನಾನಿಲ್ಲಿ 32 ಇಂಚು ಇಟ್ಕೊಂಡಿದ್ದೀನಿ. ನಾವು 8 ಫೋಲ್ಡ್ ಹಾಕಿರೋದ್ರಿಂದ /8 ಅಂತ ಹಾಕ್ಕೊಂಡಾಗ ನಮಗೆ 4 ಇಂಚು ಬರುತ್ತೆ. ಆ 4 ಇಂಚನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಸಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಅಷ್ಟಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕನ್ನು ಹಾಕ್ಕೊಂಡ್ಮೇಲೆ ಈಗ ಆ ಮಾರ್ಕಿಂದ ಕೆಳಗಡೆಗೆ ನಾನು 39 ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ಫುಲ್ ಲೆಂತ್ ಸರ್ಕಲ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಸೊಂಟದ ಸುತ್ತಳತೆಯನ್ನು ಫುಲ್ ಸರ್ಕಲ್ ಲೆಂತ್ಗೆ ನಾವು ಎಷ್ಟು ನಮಗೆ ಉದ್ದ ಬೇಕು ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ, ಕೆಳಗಡೆ ಶಾರ್ಟೇಜ್ ಇರೋ ಕ್ಲಾತ್ಗೆ ನಾನಿಲ್ಲಿ ಪೀಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೈನಿಂಗಲ್ಲಿ ನಾನು ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. ಇದರಲ್ಲಿ ಕಂಪಲ್ಸರಿ ಪೀಸ್ ಜಾಯಿನಿಂಗ್ ಅನ್ನೋದು ಬಂದೇ ಬರುತ್ತೆ. ಸ್ವಲ್ಪ ಮಾರ್ಜಿನನ್ನು ಬಿಟ್ಟು ಮೇಲೆ ಸ್ಟಿಚಿಂಗಿಗೋಸ್ಕರ ಈ ರೀತಿ ನಾನು ಜೋಡಿಸ್ಕೊಂಡು ನೋಡಿ, ಈ ರೀತಿ 39 ಇಂಚಿಗೆ ಮೇಲೆ ನಾವು ಏನು ಮಾರ್ಕ್ ಮಾಡಿದ್ವೋ ಆ ಮಾರ್ಕಿಂದ ಈ ರೀತಿ ಟೇಪನ್ನು ಸ್ವಲ್ಪ ಸರಿಸ್ಕೊತ ಈ ರೀತಿ ರೌಂಡಾಗಿ ಮಾರ್ಕನ್ನು ಹಾಕ್ಕೋಬೇಕು. 39 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇದು ಲೈನಿಂಗ್ ಆಗಿರೋದ್ರಿಂದ ನೀವು 1 or 2 ಇಂಚ್ ಕಡಿಮೆ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ, ಪ್ರಾಬ್ಲಮ್ ಏನು ಕೂಡ ಇಲ್ಲ. ಮೇಲೆ ಕೂಡ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಬೇಸ್ ಮಾಡಿಕೊಂಡು ನಾವು ಮೇನ್ ಕ್ಲಾತನ್ನು ಕೂಡ ಕಟಿಂಗ್ ಮಾಡ್ಕೊಳ್ಳೋಣ. ಲೈನಿಂಗ್ ಈಗ ಕಂಪ್ಲೀಟ್ ಆಯಿತು ಕಟಿಂಗ್. ಸೇಮ್ ಇದನ್ನು ಕೂಡ 8 ಫೋಲ್ಡಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಯಾವ ರೀತಿ 8 ಫೋಲ್ಡಲ್ಲಿ ಹಾಕ್ಕೊಂಡ್ವೋ ಮೇನ್ ಕ್ಲಾತನ್ನು ಕೂಡ 8 ಫೋಲ್ಡಲ್ಲಿ ಹಾಕ್ಕೊಂಡು ನೋಡಿ, ಅದ್ರ ಮೇಲೆ ನಾನು ಕ್ಲಾತನ್ನು ಜೋಡಿಸ್ಕೊಂಡಿದ್ದೀನಿ ಕಟಿಂಗ್ ಮಾಡಿರೋ ಅಂಥದ್ದು. ಈಗ ಸೇಮ್ ಅದೆಷ್ಟಿದೆಯೋ ಅಷ್ಟನ್ನೇ ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 39 ಬೇಕಿತ್ತು, ಲೈನಿಂಗು 39 ಇಟ್ಟಿದ್ದೀವಿ, ಇದು ಕೂಡ 39 ಇದೆ. ಲೈನಿಂಗು ನಾವು ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀವಲ್ಲ, ಆಗ 1 ಇಂಚು ಕಡಿಮೆ ಆಗುತ್ತೆ. ಮೇನ್ ಕ್ಲಾತ್ಗೆ ನಾನು ಜಿಗ್ಜಾಗ್ ಮಾಡ್ತೀನಿ, ಅಂದರೆ ಪಿಕೋ ಮಾಡ್ಕೊತೀವಿ. ಪಿಕೋ ಮಾಡ್ಕೊಳ್ಳೋದ್ರಿಂದ ನಮಗದು ಅಷ್ಟೇ ಇರುತ್ತೆ, 1/4 ಇಂಚಷ್ಟು ಮಾತ್ರ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಹಾಗಾಗಿ ನಾನು ಸೇಮ್ ಎರಡು ಒಂದೇ ಲೆಂತನ್ನೇ ತಗೊಂಡಿದ್ದೀನಿ. ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡಿ, ಈ ಪೀಸ್ ಜಾಯಿನ್ ಮಾಡ್ಕೊಳ್ಳೋದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ ಹೀಗೆ ಟರ್ನ್ ಮಾಡಿಕೊಂಡ್ರೆ ನಮಗೆ ರೆಡಿ ಬರುತ್ತೆ. ಅದನ್ನು ನಾನು ಆಲ್ರೆಡಿ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಅದನ್ನೆಲ್ಲ ಕೂಡ ಮಾಡ್ತಾಯಿದ್ರೆ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ನೋಡಿ, ನಾನು ಪೀಸ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಪೀಸ್ಗಳನ್ನ ಜಾಯಿನ್ ಮಾಡೋದು ನಾನು ತುಂಬ ವೀಡಿಯೋಸಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಹಾಗಾಗಿ ಇದರಲ್ಲೇನು ತೋರಿಸ್ತಿಲ್ಲ. ಪೀಸಸ್ನೆಲ್ಲ ಕೂಡ ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಇದರಲ್ಲಿ ನಮಗೆ 2 ಪೀಸ್ ಬರುತ್ತೆ. ಫುಲ್ ಸರ್ಕಲ್ ನಾವು ಕಟ್ ಮಾಡಿಕೊಂಡಾಗ ಅದರಲ್ಲಿ ನಾವು 2 ಪೀಸನ್ನು ಕೂಡ ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು. ಒಂದು ಸೈಡ್ ಜಾಯಿನ್ ಮಾಡಿಕೊಂಡ್ರೆ ಸಾಕು, ಇನ್ನೊಂದು ಸೈಡು ನಾವು ನಂತರ ಜಾಯಿನ್ ಮಾಡ್ಕೊಳ್ಳೋಣ. ಎರಡನ್ನೂ ಕೂಡ ಜೋಡಿಸ್ಕೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ
ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಹಾಗೇ ಬಿಡಬಾರ್ದು. ಅದು ಓಪನ್ ಆಯಿತು ಅಂದರೆ ನಾವು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬೆಲ್ಟ್ ಹತ್ರ ಎಲ್ಲ ಕೂಡ ನಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಡಬಲ್ ಸ್ಟಿಚ್ಗಳನ್ನೇ ಹಾಕ್ಕೋಬೇಕು, ಈ ರೀತಿ ಒಂದಕ್ಕೊಂದು ಪೀಸನ್ನು ಜಾಯಿನ್ ಮಾಡಿದಾಗ. ಹೀಗೆ ಜಾಯಿನ್ ಮಾಡಿಕೊಂಡು ಕೆಳಗಡೆ ಸೈಡು ನಾನು ಆಗಲೇ ಹೇಳಿದೆ ಅಲ್ವಾ, ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗಿಗೆ ಅಂತ. ಅದನ್ನು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಒಂದು ಸೈಡ್ ಮಾತ್ರ ನಾನು ಅದನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ ಹಾಗೆ ಬಿಟ್ಟು ಕೆಳಗಡೆ ಸೈಡ್ ನೋಡಿ ಈ ರೀತಿ ಡಬಲ್ ಫೋಲ್ಡನ್ನು ಹಾಕ್ಕೊಳ್ತಾ ರೌಂಡ್ ಫುಲ್ಲು ಕೂಡ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗಿಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಮೇನ್ ಕ್ಲಾತ್ಗೆ ನಾನು ಪಿಕೋ ಮಾಡ್ಕೊತೀನಿ. ನಿಮ್ಮ ಹತ್ರ ಪಿಕೋ ಮಾಡ್ಕೊಳ್ಳೋ ಆಪ್ಷನ್ ಇಲ್ಲ ಅಂದರೆ ಇಲ್ಲಿ ಲೈನಿಂಗ್ ನೀವು ಕಟ್ ಮಾಡ್ಕೊಳ್ಳೋವಾಗ 1 ಇಂಚ್ ಅಥವಾ 2 ಇಂಚ್ ಕಡಿಮೆ ಇಟ್ಕೊಂಡು ಮೇನ್ ಕ್ಲಾತನ್ನು ಕೂಡ ಸೇಮ್ ಇದೇ ರೀತಿಯೇ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಇದಕ್ಕೆ ಪಿಕೋ ಮಾಡ್ಕೊತಾ ಇದ್ದೆ. ನಾನು ಆಗಲೇ ಹೇಳಿದೆ ಅಲ್ವಾ, ನೀವು ಇದಕ್ಕೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋ ಹಾಗಿದ್ದರೆ ಲೈನಿಂಗು 1 or 2 ಇಂಚಸ್ಸನ್ನು ನೀವು ಕಡಿಮೆ ಇಟ್ಕೊಳ್ಳಿ ಲೆಂತ್, ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನನ್ನ ಮಿಷನಲ್ಲಿ ಪಿಕೋ ಆಪ್ಷನ್ ಇರೋದ್ರಿಂದ ನಾನಿಲ್ಲಿ ಪಿಕೋ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸರ್ಕಲ್ ಕಟಿಂಗ್ ಮಾಡಿಕೊಂಡಾಗ ನಾವು ಸ್ಕರ್ಟ್ಗೆ ಪಿಕೋ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಪಿಕೋ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕೂಡ ಈ ರೀತಿ ಮಾಡ್ಕೊಂಡಾದಮೇಲೆ ಈಗ ನೋಡಿ, ಸೊಂಟದ ಹತ್ರ ಲೈನಿಂಗನ್ನು ಮೇನ್ ಕ್ಲಾತನ್ನು ಈ ರೀತಿ ಜೋಡಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಫಸ್ಟು ಲೈನಿಂಗನ್ನು ಇಟ್ಕೊಂಡು ಅದ್ರ ಮೇಲೆ ಮೇನ್ ಕ್ಲಾತನ್ನು ಇಟ್ಕೋಬೇಕು. ರೈಟ್ ಸೈಡ್ ಎರಡು ಕೂಡ ಮೇಲೆಗೆ ಬರಬೇಕು. ಆ ರೀತಿ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಎರಡಕ್ಕೂ ಸೇರಿಸಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಅವು ಜಾರ್ದಿರ ಇರುತ್ತೆ, ಹಾಗಾಗಿ ಈ ರೀತಿ ಎರಡಕ್ಕೂ ಸೇರಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದು ಅರ್ಧ ಇಂಚಷ್ಟು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಒಂದೇ ಸಲ. ಯಾಕಂದರೆ ನಾವು ಸ್ಟಿಚಿಂಗ್ ಮಾರ್ಜಿನ್ನು ಅರ್ಧ ಇಂಚಲ್ಲಿ ಬಿಡಬೇಕಾಗತ್ತೆ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ. ಹಾಗಾಗಿ ಈ ರೀತಿ ಅರ್ಧ ಇಂಚ್ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಅದೇ ಸ್ಟಿಚ್ ಮೇಲೆ ಮತ್ತೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಹೀಗೆ ಇವೆರಡನ್ನೂ ಕೂಡ ಜಾಯಿನ್ ಮಾಡ್ಕೊಂಡಾದಮೇಲೆ ಈಗ ಇನ್ನೊಂದು ಸೈಡು ಕೂಡ ಅದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಆಲ್ರೆಡಿ ಕ್ಲೋಸ್ ಮಾಡಿದ್ವಲ್ಲ, ಸೇಮ್ ಅದೇ ರೀತಿ ಇನ್ನೊಂದು ಸೈಡು ಕ್ಲೋಸ್ ಮಾಡಬೇಕು. ಇಲ್ಲಿ ಜಿಪ್ ತಗೊಂಡು ಜಿಪ್ ನಾವು ಎಷ್ಟು ಉದ್ದ ಇಡ್ತಾ ಇದ್ವಿ ಅನ್ನೋದನ್ನು ನೋಡಿಕೊಂಡು ಅಷ್ಟನ್ನು ಬಿಟ್ಟು ಅಲ್ಲಿಂದ ನಾವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೋಬೇಕು. ನಂತರ ನಾವು 1 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀವಲ್ಲ 2 ಇಂಚು, ಅದನ್ನು ಕೂಡ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ನಾನು ಇಲ್ಲಿವರೆಗೂ ಜಿಪ್ಗೆ ಜಾಗ ಬಿಡ್ತಾ ಇದ್ದೀನಿ. ಮತ್ತು ಇಲ್ಲಿ 1 ಇಂಚಷ್ಟು ಜಾಗ ಬಿಟ್ಟು ಅಲ್ಲಿಂದ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವು ಯಾವಾಗಲೂ ಕೂಡ ಸಾಮಾನ್ಯಕ್ಕೆ ಅರ್ಧ ಇಂಚು ಬಿಡ್ತೀವಲ್ವ, ಆದರೆ ಇಲ್ಲಿ 1 ಇಂಚ್ ಈ ರೀತಿ ಬಿಟ್ಟು ಕೆಳಗಡೆಗೆ ನಾವು 1 ಇಂಚ್ ಬಿಡೋ ಅವಶ್ಯಕತೆ ಇಲ್ಲ. ಮೇಲೆ ಮಾತ್ರ 1 ಇಂಚ್ ಅಗಲ ಬರಬೇಕು ಜಿಪ್ಗೋಸ್ಕರ. ಕೆಳಗಡೆ ಹೋಗ್ತಾ ನೋಡಿ ಅರ್ಧ ಇಂಚಿಗೆ ಜಿಪ್ಪನ್ನು ಹಾಕ್ಕೊತೀನಿ. ಹಾಗೆಯೇ ಇಲ್ಲಿ ಲೈನಿಂಗು ಮತ್ತು ಮೇನ್ ಕ್ಲಾತು ನಾನು ಸಪ್ರೇಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಲೈನಿಂಗನ್ನು ಆಚೆಗೆ ಈ ರೀತಿ ಬಿಟ್ಬಿಟ್ಟು ಮೇನ್ ಕ್ಲಾತ್ಗೆ ಮಾತ್ರ ಸ್ಟಿಚ್ಚನ್ನು ಮೊದಲಿಗೆ ಹಾಕ್ಕೊಬಿಡ್ತೀನಿ. ಇಲ್ಲಿ ಕೂಡ ಕಂಪಲ್ಸರಿ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಹಾಗೆಯೇ ಬಿಡಬಾರ್ದು. ನಾನಿಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತೀನಿ. ಲೈನಿಂಗನ್ನು ಸ್ಟಿಚ್ ಮಾಡೋವಾಗೂ ಅಷ್ಟೇ, ಮೇನ್ ಕ್ಲಾತನ್ನು ಸ್ಟಿಚ್ ಮಾಡೋವಾಗೂ ಅಷ್ಟೇ. ಇಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ನೋಡಿ ಈ ರೀತಿ ರಫ್ ಹೊಡ್ಕೊಳ್ಳಿ, ಸ್ಟಿಚಸ್ ಓಪನ್ ಆಗದಿರ ಇರುತ್ತೆ. ಈಗ ಅದ್ರ ಮೇಲೆ ನಾನು ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಾನು ಪದೇ ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ, ಹೊಸದಾಗಿ ಕಲಿತೋರವ್ರಿಗೆ ನಾವು ಬೇಗ ಮಿಸ್ ಮಾಡೋವಂಥದ್ದು ಆ ಥರ ಕೆಲವು ವಿಷಯಗಳು, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಮೇನ್ ಕ್ಲಾತನ್ನು ಒಳಗಡೆಗೆ ಬಿಟ್ಟು ಲೈನಿಂಗ್ ಮೇಲೆ ಮಾತ್ರ ಸ್ಟಿಚ್ ಬೀಳಬೇಕು, ಆ ರೀತಿ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫುಲ್ ಸರ್ಕಲ್ ಲೆಹಂಗಾ ಅನ್ನೋದು ಸ್ಕರ್ಟ್ ಅನ್ನೋದು ನಮಗೆ ನೀಟಾಗಿ ಕಾಣಿಸುತ್ತೆ. ಎರಡನ್ನೂ ಜಾಯಿನ್ ಮಾಡಿದ್ರೆ ಈ ಜಾಯಿನ್ ಮಾಡಿರೋ ಕಡೆಗೆ ಅಂಟ್ಕೊಂಡಾಗೆ ಅನಿಸುತ್ತೆ. ಫುಲ್ ಸರ್ಕಲ್ ಅನ್ನೋದು ನಮಗೆ ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ರೀತಿಯೇ ನಾವು ಸ್ಟಿಚ್ ಮಾಡ್ಕೋಬೇಕು.
ಹೀಗೆ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಇರುತ್ತೆ, ಲುಕ್ಕು ಕೂಡ ಚೆನ್ನಾಗಿರುತ್ತೆ ನೋಡಿ. ಲೈನಿಂಗು ಕೂಡ ಮತ್ತೆ ನಾನು ಇನ್ನೂ ಒಂದು ಸ್ಟಿಚ್ಚನ್ನು ರಿವರ್ಸ್ ಹಾಕ್ಕೊಂಡು ಬರ್ತಾ ಇದ್ದೀನಿ, ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇವೆರಡನ್ನೂ ಕೂಡ ಜಾಯಿನ್ ಮಾಡ್ಕೊಂಡ್ಮೇಲೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಓಪನ್ ಇದೆಯಲ್ವ, 1 ಇಂಚು ಬಿಟ್ಟಿರೋದು, ಅದು ಅರ್ಧ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಡ್ರೆಸ್ಸನ್ನು ಸ್ಟಿಚ್ ಮಾಡುವಾಗ ನಾವು ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊತೀವಲ್ಲ, ಸೇಮ್ ಅದೇ ಮೆಥಡಲ್ಲೇ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾವು 1 ಇಂಚು ಬಿಟ್ಟಿದ್ವಲ್ಲ ಅದನ್ನು ನೋಡಿ ಈ ರೀತಿ ಡಬಲ್ ಫೋಲ್ಡಲ್ಲಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, ನಾವು ಸೈಡ್ ಸ್ಲಿಟ್ಟನ್ನು ಯಾವ ರೀತಿ ಸ್ಟಿಚ್ ಮಾಡ್ತೀವೋ ಸೇಮ್ ಮೆಥಡಲ್ಲೇ ಇದನ್ನು ಸ್ಟಿಚ್ ಮಾಡ್ಕೊತಾ ಇರೋದು. ಈಗ ಇದಕ್ಕೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಜಿಪ್ಪನ್ನು ತಗೊಂಡು ಜೋಡಿಸ್ಕೊಳ್ಳಿ. ನಾನಿಲ್ಲಿ ಸಿಂಗಲ್ ಫುಟ್ ಏನು ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಫುಟಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ, ಜಿಪ್ಪನ್ನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಮಾರ್ಕ್ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ನಮಗೆ ಹೆಚ್ಚು ಕಡಿಮೆ ಬರ್ದಿರ ಇರಲಿ ಅಂತ. ಇಲ್ಲಿ ಕೂಡ ಆಗಲೇ ನಾವು ಸೈಡ್ ಸ್ಲಿಟ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಸೇಮ್ ಅದೇ ರೀತಿಯೇ ಟರ್ನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಅಂತ, ಸೇಮ್ ಅದೇ ರೀತಿಯೇ ಈಗ ಈ ಕಡೆಗೆ ಟರ್ನ್ ಮಾಡಿಕೊಂಡು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಜಿಪ್ಪನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಾನು, ಎಡ್ಜಿಗೆ ಬರೋವರೆಗೂ ಕ್ಲೋಸ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಅಂತಂದರೆ ನೋಡಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಜಿಪ್ ಅನ್ನೋದು ನಮಗೆ ಸ್ಟಿಚಿಂಗ್ ಆಗುತ್ತೆ. ನಂತರ ನಾವು ಇದಕ್ಕೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ನಾನು 4 ಇಂಚು ಅಗಲ ಇರೋ ಥರ ಕ್ಲಾತನ್ನು ತಗೊಂಡಿದ್ದೀನಿ. ಮೇನ್ ಕ್ಲಾತು ಮತ್ತು ಲೈನಿಂಗ್ ಎರಡನ್ನೂ ತಗೊಂಡು ಫಸ್ಟು ಒಂದಕ್ಕೊಂದನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ಲೈನಿಂಗ್ ಮೇಲೆ ಮತ್ತು ಮೇನ್ ಕ್ಲಾತ್ಗೂ ಸೇರಿಸಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದು ಅಗಲ ಬಂದುಬಿಟ್ಟು 4 ಇಂಚಿದೆ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಲೆಂತ್ ತಗೊಂಡಿದ್ದೀನಿ. ಅದನ್ನು ನಾವು ಸ್ಟಿಚ್ ಮಾಡೋವಾಗ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ಉಕ್ಸನ್ನು ಇಟ್ಕೊಳ್ಳೋದಕ್ಕೆ 1-2 ಇಂಚು ನಾವು ಎಕ್ಸ್ಟ್ರಾನೇ ತಗೋಬೇಕಾಗುತ್ತೆ ಬೆಲ್ಟನ್ನು. ಹಾಗಾಗಿ ಅದನ್ನು ನಾವು ನಂತರ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರೋವಂಥದ್ದು ಅಗಲ ಬಂದುಬಿಟ್ಟು 4 ಇಂಚು ತಗೊಂಡಿದ್ದೀನಿ. ರೆಡಿ ನಮಗೆ 2 ಇಂಚು ಬೇಕು ಅಂತ ಅಂದವಾಗ ಮಾರ್ಜಿನ್ನು ಕೂಡ ನಾವು ಎಕ್ಸ್ಟ್ರಾ ಇಟ್ಕೊಂಡು 4 ಇಂಚನ್ನು ತಗೊಂಡಿದ್ದೀನಿ. ಎರಡಕ್ಕೂ ಸೇರಿಸಿ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೋಡಿ, ಒಂದು ಸೈಡು ನಾನು ಈ ರೀತಿ ಅರ್ಧ ಇಂಚಿಗೆ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸೈಡ್ ಈ ರೀತಿ ಅರ್ಧ ಇಂಚಿಗೆ ಫೋಲ್ಡ್ ಹಾಕ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ಲ ವಿಡಿಯೋದಲ್ಲಿ, ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಇದನ್ನು ನಾವು ಈಗ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಹಾಕಿದ್ರೆ ಸಾಕು. ಈಗ ನೋಡಿ ಈ ಎಡ್ಜಸ್ಸಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮೊದಲೇ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡು ಕೂಡ ಹಾಕ್ಕೊಬಿಡಿ. ಒಂದು ಸೈಡ್ ಹಾಕ್ಕೊಂಡು ಇನ್ನೊಂದು ಸೈಡ್ ನಾನು ಉದ್ದ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಅದನ್ನು ನಂತರ ಬೇಕಾದರೆ ಕಟ್ ಮಾಡ್ಕೋಬೋದು. ಈಗ ನೋಡಿ ಈ ರೀತಿ ಜೋಡಿಸ್ಕೊಂಡು ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗೋಣ. ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ನಾನು ಆಗಲೇ ಹೇಳ್ದೆ ಅಲ್ವಾ, ಇಲ್ಲಿ ಲೈನಿಂಗು ಮತ್ತು ಮೇನ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಅರ್ಧ ಇಂಚು ಬಿಟ್ಟಿದ್ದೆ. ಅದೇ ಸ್ಟಿಚ್ ಮೇಲೇ ಈಗ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗೋಣ. ಹೀಗೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು 4 ಇಂಚು ಅಗಲ ತಗೊಂಡಿದ್ದೆ ಅಲ್ಲ, ಅರ್ಧ ಇಂಚು 1 ಇಂಚ್ ಅನ್ನೋದು ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ. ರೆಡಿ ನನಗಿಲ್ಲಿ 2.5ವರೆಗೂ ಬರುತ್ತೆ, 4 ಇಂಚು ಅಗಲ ಇಟ್ಟಿರೋದ್ರಿಂದ. ನಿಮಗೆ 2 ಇಂಚ್ ಅಗಲ ಮಾತ್ರ ಬೇಕು ಅಂತಂದರೆ 3 ಇಂಚನ್ನು ತಗೊಳ್ಳಿ. ಹೀಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ, ಇದನ್ನು ನಾವು ಒಂದು ಸೈಡ್ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡ್ವಲ್ಲ, ಅರ್ಧ ಇಂಚ್ ಫೋಲ್ಡ್ ಮಾಡಿ ಈಗ ಜಸ್ಟ್ ಅದನ್ನು
ಇನ್ನೊಂದು ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ತಾ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ, ಸೇಮ್ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಕೂಡ ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಹೀಗೆ ರಫ್ ಹೊಡ್ಕೊಂಡು ಅದನ್ನು ಕರೆಕ್ಟಾಗಿ ಅದರ ಮೇಲೆಗೆ ಫೋಲ್ಡ್ ಮಾಡ್ಕೊಳ್ತಾ ಆ ಸ್ಟಿಚಿಂಗ್ ಮಾರ್ಜಿಂಗ್ ಅನ್ನೋದು ಬೆಲ್ಟ್ ಒಳಗಡೆಗೆ ಹೋಗ್ಬೇಕು. ಆ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಕರ್ಟು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನಾನು ಇದಕ್ಕೆ ಉಕ್ಸನ್ನು ಇಡ್ತಾಯಿದ್ದೀನಿ. ಆ ಉಕ್ಸನ್ನು ಇಟ್ಕೋಬೋದು ಅಥವಾ ನಾವು ಲಾಡಿ ಬೇಕಾದರೂ ಹಾಕ್ಕೋಬೋದು, ಅದು ನಮ್ಮ ಚಾಯ್ಸು. ಸ್ಕರ್ಟ್ಗೆ ನಾನಿಲ್ಲಿ ಉಕ್ಸನ್ನು ಇಟ್ಕೊತೀನಿ. ಉಕ್ಸನ್ನು ಇಡೋದ್ರಿಂದ ಬೆಲ್ಟ್ ಅನ್ನೋದು ಸೊಂಟದ ಸುತ್ತಳತೆಗಿಂತ 1-2 ಇಂಚು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಈ ಕಡೆಗೆ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಇಟ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಲೂಸು ಟೈಟನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ನೋಡಿ ಈ ರೀತಿ. ಈಗಿದು ನಮಗೆ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಸ್ಕರ್ಟು. ಒಂದ್ಸಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ನಾನು ತೋರಿಸ್ತೀನಿ.